ಪ್ರೈಸ್ ಗಾಡ್ ಹಾಲೆಲೂಯಾ. ಪ್ರೀತಿಯ ನನ್ನ ಮಕ್ಕಳೇ, ಒಂದು ಶುಭವಾದ ಒಂದು ಸಂದೇಶ, ದೇವರ ಒಂದು ವಾಕ್ಯದ ಒಂದು ಸಂದೇಶವನ್ನು ನಾವು ನೋಡುವ. ದೇವರು, ಯೇಸು ದೇವರು ಇದರೇ ಯಾಕೆ ಬಂದರು? ಓಕೆನಾ. ಯೇಸು ದೇವರ ಹತ್ರ ಏನು ಅಥಾರಿಟಿ ಇತ್ತು ಈ ಜಗತ್ತಿನಲ್ಲಿ ಬರುವಾಗ? ಯೇಸುವಿನಲ್ಲಿ ಏನು ಅಥಾರಿಟಿ ಇತ್ತು? ಯೇಸುವಿನಲ್ಲಿ ಇದ್ದದ್ದು, ಯೇಸುವಿನೊಟ್ಟಿಗೆ ಇದ್ದದ್ದು ಯಾರಂತ ನಾವು ಒಂದು ಸಣ್ಣ ಒಂದು ಮೆಸೇಜ್ ಕೊಡಲಿಕ್ಕೆ ನಾನು ಇಚ್ಛಿಸುತ್ತೇನೆ. ಮ್ಯಾಥ್ಯೂ ಚಾಪ್ಟರ್ 11 ವರ್ಸಸ್ 25 to 27 ओदवा. त्यावेळी जेजू म्हणाला, बापा सरकार संसाराच्या धनिया जाण त्याने बुद्धवंता ताव लिपंद उरलो ह्यो संगती लानांक तू एवढ्या केल्ले खातीर हांव तुका अर्गां दिता. वय बापा, तशें करूंक तुका बरें दिसलें. म्हज्या बापान सर वस्तू म्हज्या हातीन दिल्यात, पूण बापा शिवाय पुताक कोणूच वळखना, आनी पुता शिवाय आनी जाका पुतान उगडापे करूंक शिवयल्या त्या शिवाय बापाकी कोणूच वळखना. ಪ್ರೇಸ್ ಕೊಡು. ನೋಡಿದ್ರಾ, ಇದು ವಾಕ್ಯ ನೀವು ಓದಿ 27. ಇದು ವಾಕ್ಯದಲ್ಲಿ ಮೀನಿಂಗ್ ಇದೆ. ಓಕೆನಾ. ಮುಜ ಬಾಪಾನ ಸರ್ ವಸ್ತು ಮುಜ ಅದಿನ ಕೇಳಾರ. ನನ್ನ ಪಿತನು, ನನ್ನ ಸ್ವರ್ಗೀಯ ಪಿತನು ಎಲ್ಲ ವಸ್ತುವನ್ನು, ಈ ಧರೆಯಲ್ಲಿರುವ, ಪಾತಾಳದಲ್ಲಿರುವ ಹಾಗೂ ಸ್ವರ್ಗದಲ್ಲಿ ಹಾರಾಡುವ ಎಲ್ಲ ಶಕ್ತಿಗಳನ್ನು, ಎಲ್ಲ ಶಕ್ತಿಗಳ ಮೇಲೆ ಅಧಿಕಾರ ಯಾರಿಗೆ ಕೊಟ್ಟಿದ್ದಾನೆ? ತನ್ನ ಒಬ್ಬನಾದ ಪುತ್ರನಿಗೆ, ಯೇಸುವಿಗೆ ಕೊಟ್ಟಿದ್ದಾನೆ ಅಂತ ಇಲ್ಲಿ ಈ ವಾಕ್ಯ ಹೇಳ್ತದೆ. ಓಕೆನಾ. ಈ ವಾಕ್ಯ ಹೇಳ್ತಾ ಇದೆ. ಓಕೆನಾ. ಸೊ ಅಂದರೆ ಎಲ್ಲ ಜನಕುಲದ ಮೇಲೆ, ಎಲ್ಲ ಮನಕುಲದ ಮೇಲೆ, ಎಲ್ಲ ಸೋರ್ಸ್ಗಳ ಮೇಲೆ ಹಾಗೂ ಎಲ್ಲ ಡಿಮನ್ಸ್ಗಳ ಮೇಲೆ, ಎಲ್ಲ ಎವಿಲ್ ಸ್ಪಿರಿಟ್ಗಳ ಮೇಲೆ ಅಥಾರಿಟಿ ಯಾರಿಗೆ ಕೊಟ್ಟಿದ್ದಾರೆ? ತಮ್ಮ ಒಬ್ಬನೇ ಆದ ಪುತ್ರ ಯೇಸುವಿನಿಗೆ ಪ್ರಭುವು, ಯೇಸುವಿನ ಓರ್ವ ಕರ್ತನು, ಪಿತನು ಕೊಟ್ಟಿದ್ದಾನೆ. ಯಾರಿಗೆ? ಯೇಸುವಿಗೆ ಈ ಧರೆಗೆ ಬರುವಾಗಲೇ. ಓಕೆನಾ. ಸೊ ಮುಂದೆ ವಾಕ್ಯ ಹೇಳ್ತದೆ, ಪೂಣ್ ಬಾಪ ಶಿವಾಯ ಪೂತಾಕ ಕೊಣುಸ್ಕೊಳ್ಕನ ಅಲ್ವಾ? ಪೂಣು ಬಾಪ ಶಿವಾಯ ಪೂತಾಕ ಕೊಣುಸ್ಕೊಳ್ಕನ. ಇದರ ಅರ್ಥ ಏನಂದರೆ, ಪಿತನು ಅಂದರೆ ಪಿತನು ನದ್ದು ಗುರ್ತ ಇಲ್ಲದಿದ್ದರೆ ಮಗನದು ಯಾರಿಗೆ ಕೂಡ ಗುರ್ತ ಇಲ್ಲ ಅಂತ ವಾಕ್ಯ ಹೇಳ್ತಾ ಇದೆ. ಸ್ವರ್ಗೀಯ ಪಿತನದ್ದು ಗುರ್ತ ಇಲ್ಲದಿದ್ದರೆ ಆ ಯೇಸು ದೇವನದ್ದು ಗುರ್ತ ಹಿಡಿಯೋಕ್ಕೆ, ಪ್ರೆಸೆನ್ಸನ್ನು ಗುರ್ತ ಹಿಡಿಯೋಕ್ಕೆ, ಅನಾಯಿಂಟಿಂಗಿನ ಗುರ್ತ ಹಿಡಿಯೋಕ್ಕೆ ಯಾರಿಂದ ಕೂಡ ಆಗಲ್ಲ ಅಂತ ಯೇಸು ದೇವರು ಹೇಳ್ತಾರೆ. ಇದು ಹೀಲಿಂಗ್ ಎಲ್ಲಿಂದ ಬಂತು ಅಲ್ವಾ? ಅನಾಯಿಂಟಿಂಗ್ ಎಲ್ಲಿಂದ ಬಂತು? ಅನಾಯಿಂಟಿಂಗ್ ಬಂತಾ ಇಲ್ವಾ? ಇದು ಓಕೆನಾ. ಇದು ಕೆಲವು ಸರ್ತಿ ಬರ್ತದೆ ನೋಡಿ, ಯೇಸು ದೇವರು ಮುಟ್ಟಿದ್ನಾ ಇಲ್ವಾ ಅಂತ ಬರ್ತದೆ ನೋಡಿ. ಓಕೆನಾ. ಇದರ ಅರ್ಥ ಆಗಿದೆ. आणि पुताशिवाय आणि जाका पुता उघडा करून शिवायल्या त्याच्याशिवाय बापाकी कोणून सोळकನ. ಅಂದರೆ ಮೊದಲು ಯೇಸು ದೇವರ ಗುರ್ತೆ ಆಗುವ ಮುಂಚೆ ನಮಗೆ ಯಾರು ಗುರ್ತಾಗಬೇಕು? ಪಿತನದ್ದು ಗುರ್ತಾಗಬೇಕು. ಪಿತನದ್ದು ಗುರ್ತಾಗೋದು ಹೇಗೆ? ಓಲ್ಡ್ ಟೆಸ್ಟಿಮೆಂಟ್ ಓದಿದ್ರೆ ನಮಗೆ ಪಿತನದ್ದು ಗುರ್ತಾಗುತ್ತೆ ಅಲ್ವಾ? ಯೇಸುವಿನ ತಂದೆ, ಓರ್ವ ತಂದೆಯ ಗುರ್ತಾಗುತ್ತೆ, ಹೋಲಿ ಫಾದರ್ ಅಲ್ವಾ? ಮತ್ತೆ ಯೇಸು ದೇವರ ಗುರ್ತಾಗುತ್ತೆ. ಯೇಸು ದೇವರ ಗುರ್ತ ಹೇಗಾಗೋದು? ಪಿತ ಮಾಡಿದರೆ ಮಾತ್ರ ನಿಮಗೆ ಯೇಸುವಿನ ಮೇಲೆ ಭರವಸೆ ಬರೋದು. ಪಿತ, ಸ್ವರ್ಗೀಯ ಪಿತ ಮಾತ್ರ ಅದು ಮಾಡಿದರೆ, ನಿಮ್ಮ ಹೃದಯದಲ್ಲಿ ಹಾಕಿದರೆ, ಅವರ ಪ್ರೀತಿ ಹಾಕಿ ಯೇಸುವನ್ನು ನಂಬಂತ ಹಾಕಿದರೆ ಮಾತ್ರ ಅದು ನಿನ್ನ ಕೈಯಲ್ಲಿ ಆಗೋದು. ಇಲ್ಲದಿದ್ದರೆ ಅದು ಯೇಸುವನ್ನು ನೀವು ಎಷ್ಟು ನಂಬಿದ್ರು ಕೂಡ ವ್ಯರ್ಥ. ಈ ಬೈಬಲ್ ಹೇಳ್ತಿದ್ದೆ, ನಾನು ಎಲ್ಲಿಂದ ಬಂದೆ ಅಂತ ನೀವು ವಿಶ್ವಾಸ ಇಡಿ ಶಿಷ್ಯರೇ, ದೇವರ ಮಕ್ಕಳೇ, ನನ್ನ ಮಕ್ಕಳೇ ಅಂತ ಯೇಸು ಹೇಳಿದ್ದಾರೆ. ವಿಶ್ವಾಸ ಇಡಿ, ಅಷ್ಟು ಸಾಕು. ನೀವು ಗುಣ ಹೊಂದೋಕ್ಕೆ, ನಿಮ್ಮ ಬಂಧನಗಳು, ಪೂರ್ವಜರ ಬಂಧನವನ್ನು ಹೊಡೆದು ಹಾಕೋಕ್ಕೆ, ನಿಮ್ಮ ಪಾಪ ಕ್ಷಮಿಸಿಗೋಕ್ಕೆ, ನಾನು ಎಲ್ಲಿ ಹೋಗ್ತೇನಂತ ಅದು ಕೂಡ ನಿಮಗೆ ಹೇಳಿದ್ದೇನೆ. ನಾನು ಅರ್ಥ ಮಾಡಿಕೊಳ್ಳಿ ಅಲ್ವಾ? 2000 ವರ್ಷದ ಹಿಂದೆ ದೇವರು, ಯೇಸು ದೇವರು ಹೇಳಿದ್ದಾರೆ ಅಲ್ವಾ? ಯಾಕೆ ದೇವರು ಈ ಸತ್ಯದ ಆತ್ಮವನ್ನು ಕೊಟ್ಟರು? ಯಾಕೆ ದೇವರು ಯಾವಾಗಲೂ ನಿಮ್ಮ ಮಧ್ಯದಲ್ಲಿ ಅವನು ಇರ್ತಾನೆ, ನನ್ನನ್ನು ನಂಬಿದ್ರೆ ಮಾತ್ರ ಅಂತ ಹೇಳಿದರು? ಯಾಕೆ ಹೇಳಿದ್ರು? ಯಾಕೆಂದರೆ ಈ ಜನಗಳು ಅಲ್ಲಿ ಅಲ್ಲೋಲ ಕಲ್ಲೋಲವಾಗಿದ್ರು, ಶಿಷ್ಯರು ಅಲ್ಲೋಲ ಕಲ್ಲೋಲವಾಗಿದ್ರು ಅಲ್ವಾ? ಶಿಷ್ಯರು ಅಲ್ಲೋಲ ಕಲ್ಲೋಲವಾಗಿಲ್ವೇ? ಯಾವಾಗ ಆ ಯೇಸುವಿನನ್ನು ಶಿಲುಬೆಗೇರಿಸಲು ಸೈನಿಕರು ಬರುವಾಗ ಶಿಷ್ಯರು ಓಡಿ ಹೋಗಿಲ್ವಾ? ಹೋದ್ರಲ್ಲ, ಅಲ್ಲೋಲ್ ಕಲ್ಲಾದ್ರು. ಜೇಸಸ್ನೊಟ್ಟಿಗೆ ಇದ್ರು ಅವರು, ಆದರೆ ಓಡಿ ಹೋದ್ರು, ನಿಲ್ಲೋಕ್ಕೆ ಆಗಲೇ ಇಲ್ಲ.
ಅವರು ಎಷ್ಟೋ ಟಾಕ್ಗಳು ಕೇಳಿದರು, ಮೆರಿಕಲ್ ನೋಡಿದರು, ಎಲ್ಲ ನೋಡಿದರು. ಆದರೆ ಯಾವಾಗ ಅವರ ಸತ್ಯದಾತ್ಮ ಬಂತು, ಸತ್ಯದಾತ್ಮದ ಪ್ರೆಸೆನ್ಸ್ ಫೀಲ್ ಆಯಿತು, ಸತ್ಯದಾತ್ಮ ಒಟ್ಟಿಗೆ ಬಂದು ವಾಸಿಸಿತು, ಆಗ ಅವರು ನಿಂತ್ಕೊಂಡ್ರು. ಯಾರ ಜೊತೆ? ಯೇಸುವಿನೊಂದಿಗೆ ನಿಂತ್ಕೊಂಡ್ರು. ಆ ಸತ್ಯದಾತ್ಮ ಅವರಿಗೆ ಮಾಡಿತು, ಆ ಸತ್ಯದಾತ್ಮ ಅವರಿಗೆ ಬರೆಸಿಕೊಟ್ರು, ಆ ಸತ್ಯದಾತ್ಮ ಅವರಿಗೆ, ಸತ್ಯದ ಪವಿತ್ರಾತ್ಮ ಅವರಿಗೆ ಸ್ವರ್ಗೀಯ ಸಂತೋಷವನ್ನು ಕೊಟ್ಟು ಅವರೆಲ್ಲ ಕಷ್ಟಗಳಲ್ಲಿ, ಶಿಷ್ಯರೆಲ್ಲ ಕಷ್ಟಗಳಲ್ಲಿ, ದೇವರ ಮಕ್ಕಳೆಲ್ಲ ಕಷ್ಟಗಳಲ್ಲಿ ಆ ಸತ್ಯದ ಆತ್ಮ ಎಲ್ಲ ಇವತ್ತು ಸಂತರಿದ್ದಾರಲ್ಲ ಅವ್ರ ಕಷ್ಟದಲ್ಲಿ ಕೂಡ ಆ ಸತ್ಯದ ಆತ್ಮ ಅವರಿಗೆ ಸಂತೋಷ ಕೊಟ್ಟು. ಎಲ್ಲಿಯ ಸಂತೋಷ? ಸ್ವರ್ಗೀಯ ಸಂತೋಷ. ಇವಿಲ್ ಅಟ್ಯಾಕ್ ಸೈಂಟ್ರಿಕ್ ಕೂಡ ಇತ್ತು, ಇವಿಲ್ ಅಟ್ಯಾಕ್ ಚೈಲ್ಡ್ ಆಫ್ ಕೂಡ ಇತ್ತು ಅಲ್ವಾ? ಇತ್ತು, ಇಲ್ಲವ? ಇತ್ತು. ಆದರೆ ಅವರ ಸತ್ಯದ ಆತ್ಮ ಅವರನ್ನು ಸ್ವರ್ಗೀಯ ಸಂತೋಷದಿಂದ ತುಂಬ್ತಾ ಇತ್ತು. ಯಾಕೆ? ಅವರಿಗೆ ದೇವರ ಗುರ್ತವನ್ನು ಮಾಡಿಕೊಟ್ಟವರು ಯಾರು? ಯೇಸುವಿನ ಗುರ್ತವನ್ನು ಮಾಡಿಕೊಟ್ಟವರು ಯಾರು? ಪಿತನು ಅಲ್ವಾ? ಪಿತನ ಗುರ್ತ ಮಾಡಿಕೊಟ್ಟವನು ಯಾರು? ಯೇಸು. ಇದು ಸರ್ಕಲ್. ದಿಸ್ ಇಸ್ ದ ಸರ್ಕಲ್. ನಂಬಕ್ಕೇನೆ ಆಗ್ತಾ ಇಲ್ಲ ಅಂದರೆ ಅವ್ರಿಗೆ ಏನು ಹೇಳಿದರು? ಮದರ್ ಮೇರಿಯ ಹತ್ತಿರೋದ್ರಲ್ವ ಜೀಸಸನ್ನು ಯಾವಾಗ ಕ್ರಾಸಲ್ಲಿ ಏರಿಸ್ಲಿಕ್ಕೆ ಹೋದ್ರು, ಯಾರು ಇರಲಿಲ್ಲ. ಅವ್ರು ಒಂದು ಕೋಣೆಯಲ್ಲಿ ಕೂತ್ಕೊಂಡ್ರು. ಆ ಕೋಣೆಯಲ್ಲಿ ಕೂತ್ಕೊಳ್ಳುವಾಗ ಎಲ್ಲ ಶಿಷ್ಯರು, ಕೆಲವು ಶಿಷ್ಯರು ಇರಲಿಲ್ಲ, ಆದರೆ ಕೆಲವು ಶಿಷ್ಯರು ಮದರ್ ಮೇರಿಯೊಟ್ಟಿಗೆ ಕೂತ್ಕೊಂಡು ಮದರ್ ಮೇರಿ ಅಲ್ಲಿ ವರ್ಡ್ ಆಫ್ ಗಾಡ್ ಪ್ರೀಚ್ ಮಾಡ್ತಾಯಿದ್ರು, ನಂಬಿಕೆ ಕೊಡ್ತಾಯಿದ್ರು. ಯಾಕೆಂದರೆ ಆ ಸತ್ಯದಾತ್ಮ ಅವರಲ್ಲಿ ಬಂದು ವಾಸಿಸಬೇಕಿತ್ತು. ಅದಕ್ಕೋಸ್ಕರ ಅಲ್ವಾ ಮದರ್ ಮೇರಿ ಹತ್ರ ಇದ್ರು. ಮದರ್ ಮೇರಿ ಕಾಲಿನ ಹತ್ತಿರ ಇದ್ರು. ಯಾಕೆ? ಅವರೊಬ್ಬರೇ, ಅವರಿಗೆ ಜೀಸಸ್ ಹೋದ್ಮೇಲೆ ಅವರಿಗೆ ಒಬ್ಬರೇ ಆ ಶಿಷ್ಯರಿಗೆ ಆಸರೆ ಆಗಿದ್ರು. ಯಾರು? ಮದರ್ ಮೇರಿ. ಅಲ್ವಾ? ಸೊ ಇದು ಸರ್ಕಲ್ ವರ್ಕ್ ಆಯಿತು. ಕ್ರಾಸಲ್ಲಿ ಸಾಯುವಾಗನೇ ಏನು ಹೇಳಿದ್ರು ಶಿಷ್ಯನಿಗೆ? ಇದು ನಿನ್ನ ತಾಯಿ, ಈಗೋ ನಿನ್ನ ತಾಯಿ ಇವತ್ತಿಂದ, ಅಲ್ವಾ? ಮದರ್ ಮೇರಿ. ಅಲ್ವಾ? ಇದು ಯಾವಾಗ ಏನೋ ನಂಬಲಕ್ಕಾಗೋದಿಲ್ಲ, ಏನೋ ನಿಮ್ಮ ಯೇಸು ದೇವರ ಹತ್ರ ನೀವು ಇಲ್ಲದಾಗ ಯೇಸು ದೇವರು ಖುದ್ದಾಗಿ ಆ ತಾಯಿಯನ್ನು ನಿಮಗೆ ಕೊಡ್ತಾರೆ. ಆ ತಾಯಿ ಬಂದೇ ಬರ್ತಾರೆ. ನೀವು ಪ್ರೇಯರ್ ಮಾಡುವಾಗ ಬರ್ತಾರೆ ಅವರು. ನಿಮ್ಮ ಕಷ್ಟ ಕರ್ಪಣೆಗಳು ಯೇಸುವಿನ ಮೇಲೆ ನಂಬಿಕೆ ಹೋದಾಗ, ಪ್ರಭುವಿನ ಮೇಲೆ ನಂಬಿಕೆ ಹೋದಾಗ ಆ ಯೇಸು ದೇವರು ಆ ತಾಯಿಯನ್ನು ನಿಮಗೆ ಕೊಡ್ತಾರೆ. ಹೇಗೆ ಕ್ರಾಸಲ್ಲಿ ಸಾಯುವಾಗ ಕೊಟ್ಟರು ನೋಡಿ, ಹಾಗೇನೆ ತಾಯಿಯನ್ನು ಕೊಡ್ತಾರೆ. ಅವ್ರ ಮನೆಯೊಳಗೆ ಬರ್ತಾರೆ. ಯಾವಾಗ? ನೀವು ಪ್ರಾರ್ಥನೆ ಮಾಡುವಾಗ. ಅವರನ್ನು ಕೂಡ ನೀವು ಪ್ರೀತಿ ಮಾಡಲಿಕ್ಕಿದೆ, ಪ್ರಾರ್ಥನೆ ಮಾಡಬೇಕು, ರೋಸರಿ ಮಾಡಬೇಕು. ಒಂದ್ಸರ್ತಿ ರೋಸರಿ ಮಠದ ತಾಯಿ ಬಂದ್ರಂತ ಇಲ್ಲ. ಶೀಸ್ ಮದರ್, ಶೀಸ್ ಅ ಕ್ವೀನ್ ಆಫ್ ದ ಹೆವೆನ್. ಮರ್ಯಾದಿದೆ ಅವರಿಗೆ. ಪ್ಲಸ್ ಅವರು ತಾಯಿ ಆಗಿದ್ದಾರೆ, ಬರ್ತಾರೆ. ನಿಮಗೆ ಆಗದಿದ್ದದ್ದು ಅವರು ಬೇಡಿ ಕೊಡ್ತಾರೆ. ನೀವು ಬೇಡುವಾಗ ಆ ಇಂಟೆನ್ಷನ್. ಯಾರು? ಮದರ್ ಮೇರಿ. ಹೇಗೆ? ಅವರು ಕ್ರಾಸಲ್ಲಿ ಸಾಯುವಾಗ ಈಗೋ ನಿನ್ನ ತಾಯಿ ಅಂತ ಕೊಟ್ಟರು. ಯಾರು? ಶಿಷ್ಯನಿಗೆ. ಕ್ರಾಸ್ ಹತ್ರ ಇರುವಾಗ, ಸಾಯುವಾಗ, ಜೀಸಸ್ ಮರಣ ಹೊಂದುವಾಗ, ಅಲ್ವಾ? ಡಿಸ್ಕಸ್ ಮಾಡ್ತಾ ಇದ್ರು. ಜೀಸಸ್ ಸತ್ತ ನಂತರ ಕೂಡ ಆ ಶಿಷ್ಯರು, 12 ಅಪೊಸ್ತಲರು ಮದರ್ ಮೇರಿ ಹತ್ರ ಡಿಸ್ಕಸ್ ಮಾಡ್ತಾ ಇದ್ರು. ಯಾವಾಗ ಅವರಿಗೆ ಸತ್ಯದಾತ್ಮದ ಅನುಭವವಾಯಿತು, ಯೇಸು ದೇವರು ಪ್ರಾಮಿಸ್ ಮಾಡಿದ ಸತ್ಯದಾತ್ಮದ ಅನುಭವವಾಯಿತು, ಆಗ ಎಲ್ಲರೂ ಒಂದೊಂದು ಕಡೆ ಹೋದರು. ಮೊದಲು ಅಲ್ಲಿ ಗಟ್ಟಿ ಮಾಡಿದರು. ಎಲ್ಲಿ ಜನಗಳು ಇದ್ದರು ಯೇಸುವಿನ ಹಿಂದೆ, ಯೇಸುವಿನ ಶಿಷ್ಯರಂತ ಅವರ ಹಿಂದೆ ಬರ್ತಾ ಇದ್ರು, ಆ ಜನರ ಭರವಸೆಯನ್ನು ಗಟ್ಟಿ ಮಾಡಿದರು. ಅವರಿಗೆ ಪವಿತ್ರಾತ್ಮವನ್ನು ಕೊಟ್ಟರು. ಅವರಿಗೆ ಸಿಕ್ಕಿದ ಪವಿತ್ರಾತ್ಮವನ್ನು ಕೊಟ್ಟರು. ಅವರಿಗೆ ಬಂಧನದಿಂದ ಬಿಡುಗಡೆ ಮಾಡಿದರು. ಅವರು ಯೇಸು ಹೇಳಿದ ಕಾರ್ಯವನ್ನು ಮಾಡಿದರು ಮತ್ತು ಅವರು ದೇಶ ವಿದೇಶಕ್ಕೆ ಎಲ್ಲ ಕಡೆ ಹೋದರು. ಹೇಗೆ? ಹೆದರಿದ್ರಲ್ಲ ಅವರು. ಯಾಕೆ? ಯೇಸು ಪ್ರಾಮಿಸ್ ಮಾಡಿದ್ರು, ನಾನು ನಿಮಗೆ ಕೊಡುವೇನು. ಯಾರ ಹತ್ರ ಬೇಡಿ? ಪಿತನ ಹತ್ರ ಬೇಡಿ, ಆ ಸತ್ಯದ ಆತ್ಮವನ್ನು ನಾನು ನಿಮಗೆ ಕೊಡುವೇನು. ಯಾಕೆ? ಅವರು ಜೀಸಸ್ನೊಟ್ಟಿಗೆ ಇದ್ರು ಅಂತ. ಅವ್ರಿಗೆ ನಿಲ್ಲೋಕ್ಕೆ ಆಗದ ಸಮಯ ಯಾರು ಇದ್ರು ಅವರ ಜೊತೆ? ಮದರ್ ಮೇರಿ ಇದ್ರು. ಯೇಸು ಇಲ್ಲದಾಗ ಸಮಯದಲ್ಲಿ ಯಾರಿದ್ರು? ಮದರ್ ಮೇರಿ ಇದ್ರು. ಯೇಸು ಸತ್ತು ಕ್ರಾಸಲ್ಲಿ ಸಾಯುವಾಗ ಯಾರಿಗೆ ಕೊಟ್ಟರು? ಮದರ್ ಮೇರಿಗೆ ಕೊಟ್ಟರಲ್ಲ, ಮದರ್ ಮೇರಿ ಇದ್ರು. ಸೊ ನಾವು ಬೇಡಕ್ಕಾಗದ ಸಮಯದಲ್ಲಿ ಈ ಮದರ್ ಮೇರಿ ಕೂಡ
ನಮಗೋಸ್ಕರ ಪ್ರಾರ್ಥಿಸ್ತಾರೆ. ನಮಗೋಸ್ಕರ ಪ್ರಾರ್ಥಿಸ್ತಾರೆ ಅಂತ ನಾವು ಸುಮ್ಮನೆ ಕೂತ್ಕೊಳ್ಳೋದಲ್ಲ, ನಾವು ಬಂಧನದಿಂದ ಬಿಡುಗಡೆ ಆಗಲಿಕ್ಕಿದೆ. ಸೊ ಇವರು ಕೂಡ, ಮದರ್ ಮೇರಿ ಕೂಡ ನಮಗೆ ಹೆಲ್ಪ್ ಮಾಡ್ತಾರೆ. ಒಂದು ವೇಳೆ ಶಿಷ್ಯರು ಮದರ್ ಮೇರಿ ಹತ್ರ ಹೋಗದಿದ್ದರೆ ಶಿಷ್ಯರು ಎಲ್ಲೆಲ್ಲಿ ಹೋಗಿ ಓಲ್ಡ್ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾಯಿದ್ರು. ಆದರೆ ಮದರ್ ಮೇರಿ ಹತ್ರ ಶಿಷ್ಯರು ಹೋದರು, ಅವರಿಗೆ ಮದರ್ ಮೇರಿ ಯೇಸು ಏನು ಹೇಳಿದ್ರು ಅದು ನೆನಪಿಗೆ ತರ್ತಾ ಇದ್ರು. ವರ್ಡ್ ಆಫ್ ಗಾಡ್, ಎಲ್ಲ ವರ್ಡ್ ಆಫ್ ಗಾಡ್. ಸೊ ಅವರಿಗೆ ಭರವಸೆ ಗಟ್ಟಿ ಮಾಡ್ತಾ ಇದ್ರು. ಆಗ ಯೇಸು ಆ ಮನೆಯೊಳಗೆ ಬಂದರು ಅಲ್ವಾ? ಯೇಸು ಆ ಮನೆಯೊಳಗೆ ಬಂದರು. ಮತ್ತು ಯೇಸು ಏನು ಹೇಳಿದರು ನೋಡಿ, ಕೆಲವು ಶಿಷ್ಯರು ಹೆದರಿದ್ರು, ಎಂತಪ್ಪ ಇದು ಬಾಗಿಲು ಬಂದಿದೆ, ಹೇಗೆ ಒಳಗೆ ಬಂದ್ರಪ್ಪ ಅಂತ. ಆದರೆ ಯೇಸು ಬಂದ್ರಲ್ಲ. ಈಗ ಶಕ್ತಿಮಾನ್ ಒಳಗೆ ಬಂದ, ಶಕ್ತಿಮಾನಾಗಿ ಬಂದಂತ ಎಣಿಸಬೇಡಿ, ಅದು ಯೇಸು ದೇವರ ಪ್ರಭು, ಹೋಲಿ ಪರ್ಸನ್, ಶಕ್ತಿಮಾನ್ ಅಲ್ಲ. ಪ್ರೇಸ್ ಗಾಡ್, ಹಾಲೆಲೂಯಾ. ಸೊ ಹೌದು, ನಮಗೆ ಯೇಸುವಿನ ಗುರುತಾಗಬೇಕಾದ್ರೆ, ನಾನು ಒಂದು ಹೇಳೋದು ಕೊನೆಗೆ ಒಂದೇ, ನಮಗೆ ಯೇಸುವಿನ ಮೊದಲು ಕರೆಕ್ಟಾಗಿ ಗುರುತಾಗಬೇಕಾದ್ರೆ ನಮಗೆ ಹೆವೆನ್ಲಿ ಫಾದರ್ನ ಗುರುತಾಗಬೇಕು. ಹೆವೆನ್ಲಿ ಫಾದರ್ನ ನಮಗೆ ಪ್ರೀತಿ ಅರ್ಥ ಆಗಬೇಕು. ಸೆಕೆಂಡ್, ನಮಗೆ ಯೇಸು ದೇವರ ಪ್ರೀತಿ ಆಟೋಮೆಟಿಕ್ಲಿ ಅರ್ಥ ಆಗುತ್ತೆ. ಯೇಸು ದೇವರ ಪ್ರೀತಿ ಅರ್ಥ ಆಯ್ತಾ ನಿಮಗೆ? ಪವಿತ್ರಾತ್ಮರ ಪ್ರೀತಿ ಅರ್ಥ ಆಗುತ್ತೆ. ಪವಿತ್ರಾತ್ಮರ ಪ್ರೀತಿ ಸಿಗುತ್ತೆ. ಅದು ಪವಿತ್ರಾತ್ಮ ನಿಮಗೆ ಸ್ವರ್ಗೀಯ ಸಂತೋಷವನ್ನು ನೀಡುವನು, ನಿಮ್ಮ ಹಸಿವು ನೀಗಿಸುವನು, ನಿಮ್ಮ ಬಾಯಾರಿಕೆ ನೀಗಿಸುವನು ಅಲ್ವಾ? ನಾನೊಂದು ಸಣ್ಣದು ಇರುವಾಗ ನಾನು ಹೇಳಿದೆ, ನಾನು ಪವಿತ್ರಾತ್ಮ ಬಾಯಾರಿಕೆ ನೀಗಿಸುವನು ಅಂತ. ಓಕೆನಾ? ನನಗೆ ನನ್ನ ಸಣ್ಣ ಒಬ್ಬ ತಮ್ಮ ಇದ್ದ, ಪವಿತ್ರಾತ್ಮ ಬಾಯಾರಿಕೆ ನೀಗಿಸ್ತಾರಲ್ಲ, ನೀನು ನೀರೇ ಕುಡಿಬೇಡ ಇವತ್ತು, ಎಷ್ಟು ದಿನ ನೀರು ಕುಡಿಬಾರ್ದಪ್ಪ ನಾನು ಅಂತ ಹೇಳಿದೆ ನನ್ನ ತಮ್ಮನಿಗೆ. ನಾನು ಕೂಡ ಎಷ್ಟು ದಿನ ನಾನು ನೀರು ಕುಡಿಬಾರದು ಅಂತ ಹೇಳಿದೆ. ಅದಕ್ಕೆ ಅವನು ಹೇಳಿದ, ನೀನು ಒಂದೇ ದಿನ ನೀರು ಒಂದು ಗಂಟೆ ಅರ್ಧ ಗಂಟೆ ನೀರು ಕುಡಿಬೇಡ ಅಂತ ಹೇಳಿದ್ರು. ಅವನಿಗೆ ಸಣ್ಣವನಿದ್ದ, ಅವನಿಗೆ ಅರ್ಥ ಇರಲಿಲ್ಲ. ಸೊ ಅವನು ಹೇಳಿದ, ಅರ್ಧ ಗಂಟೆ ನೀನು ನೀರು ಕುಡಿಬೇಡ, ಸೆಕೆಂಡ್ ಸ್ಟ್ಯಾಂಡರ್ಡಲ್ಲಿದ್ದ ಅವನು. ಸೊ ಅರ್ಧ ಗಂಟೆ ನೀನು ನೀರು ಕುಡಿಬೇಡ, ಪವಿತ್ರಾತ್ಮ ಬಾಯಾರಿಗೆ ನೀಗಿಸ್ತಾನಲ್ಲ, ಹೇಳಿದಾರಲ್ಲ ಬಾಯಾರಿದ್ರೆ ನನ್ನ ಹತ್ರ ಬನ್ನಿ ಅಂತ. ಸೊ ನಾನು ಅವನಿಗೆ ಬೈಬಲದ್ದು ಒಂದು ಅವನಿಗೆ ಓಲ್ಡ್ ಟೆಸ್ಟ್ಮೆಂಟ್ ನಿಮಗೆ ಅರ್ಥ ಆಗಲ್ಲ ಮಗ, ನೀನು ಜೀಸಸ್ ಎಲ್ಲಿಂದ ಬಂದರು ನೋಡು, ಅಲ್ಲಿಂದ ನೀನು ಬೈಬಲ್ ಓದು, ನ್ಯೂ ಟೆಸ್ಟ್ಮೆಂಟ್ ಅಂತ ಹೇಳಿದೆ. ಸೊ ಅವನು ಓದಿದ, ಅವನಿಗೆ ಅರ್ಥ ಆಯಿತು. ಪವಿತ್ರಾತ್ಮ ಏನಂತ ಅವನಿಗೆ ಅರ್ಥ ಆಯಿತು. ಅವನು ಹೇಳಿದ, ಇದು ನೀರಾ, ದೇವರು ಕೊಡುವ ನೀರಾ, ಬಾಯಾರಿಕೆ ಪವಿತ್ರಾತ್ಮ. ನಾನು ಹೇಳಿದೆ, ಪವಿತ್ರಾತ್ಮ ಅದು ಕೊಡುವುದಂತ, ಬಾಯಾರಿಕೆ ನಿನ್ನ ಆತ್ಮಕ್ಕೆ, ನಿನ್ನ ಹೃದಯಕ್ಕೆ ಕೊಡುವ ನೀರು ಅದಂತ ಹೇಳಿದೆ. ಸೈಂಟಿಫಿಕೇಶನ್, ಪ್ಯೂರಿಫಿಕೇಶನ್ ಅದು ಅಂತ ಹೇಳಿದೆ. ಮತ್ತು ಯಾವತ್ತೂ ನಿನಗೆ ಬಾಯಾರಿಕೆ ಆಗಲ್ಲ ಅಂತ ಹೇಳಿದೆ. ಅವನಿಗೆ ಅರ್ಥ ಆಯಿತು. ಆಮೇಲೆ ಅವನು ಡೈಲಿ ಮಾಸಕ್ಕೆ ಹೋಗಿ ಆಲ್ಟರ್ ಬಾಯ್ಸ್ ಎಲ್ಲ ಆದ. ನಾನು ಹಿಂದೆ ಹೌದು, ಆಗ್ತದೆ. ಕೆಲವರು ನಮ್ಮ ಹಿಂದಿದ್ದವರು ಕೆಲವರು ಮುಂದೆ ಬರ್ತಾರೆ, ಆ್ಯಕ್ಟಿವ್ ಆಗ್ತಾರೆ. ಆಮೇಲೆ ಅವರು ಡಿಆಕ್ಟಿವ್ ಆಗ್ತಾರೆ. ನಾವು ಆ್ಯಕ್ಟಿವ್ ಮಾಡಬೇಕಾಗ್ತದೆ ಪುನಃ ಅವನಿಗೆ. ಸೊ ಆಗುತ್ತೆ. ಸೊ ನಮಗೆ ಮೊದಲು ಗುರ್ತಾ ಇರಬೇಕು ನಮ್ಮ ಸ್ವರ್ಗೀಯ ಪಿತ ನಮಗೋಸ್ಕರ ಏನು ಮಾಡಿದ್ದಾರೆ, ಜೀಸಸ್ ಬರೋ ಮುಂಚೆ ನಮ್ಗೆ ಏನು ಮಾಡಿದ್ದಾರೆ, ಅದಕ್ಕೇನೆ ಜೀಸಸ್ ಇಲ್ಲಿ ಹೇಳ್ತಾ ಇದ್ದಾರೆ. ನಾನು ನನ್ನ ಪಿತನಿಂದ ಬಂದಿದ್ದೇನೆ, ಎಲ್ಲ ಅಧಿಕಾರವು ನನಗೆ ಪಿತನಿಂದ ಬಂದಿದೆ, ಸ್ವರ್ಗೀಯ ಪಿತನಿಂದ ಬಂದಿದೆ. ನಾನು ಮತ್ತು ಪಿತ ಬೇರೆ ಅಲ್ಲ, ನಾನು ಮತ್ತು ನನ್ನ ಪಿತ ಒಬ್ಬರೇ. ಹಾಗಾದರೆ ಜೀಸಸ್ಗೆ ಎಲ್ಲ ಅಥಾರಿಟಿ ಇದೆ. ಆ ಅಥಾರಿಟಿ ನಮಗೆ ಕೂಡ ಕೊಟ್ಟಿದ್ದಾರೆ. ಯಾವಾಗ ನಾವು ರಿಪೆಂಟೆನ್ಸ್ ಮಾಡಿ ಪಾಪ ಜೀವನ ಬದಲಿಸುವಾಗ ನಮಗೆ ಆ ಅಥಾರಿಟಿ ಬರುತ್ತೆ. ಸತ್ಯದ ಆತ್ಮದಿಂದ ತುಂಬ್ತಾರೆ. ಜನಗಳ ಮಧ್ಯೆ ಹೋಗುವಾಗ, ಮನೆಯಲ್ಲಿ ಕೂತ್ಕೊಳ್ಳುವಾಗ ಕನೆಕ್ಷನ್ ಇರುತ್ತೆ. ಯಾವಾಗ ನಾವು ರಿಪೆಂಟೆನ್ಸ್ ಮಾಡ್ತೇವೆ, ಪಾಪಗಳನ್ನು ನಾವು ತ್ಯಜಿಸುತ್ತೇವೆ, ನಾವು ಶುದ್ಧ ಆಗ್ತೇವೆ, ಸೈಂಟಿಫಿಕೇಶನ್ ಆಗುತ್ತೆ, ಪ್ಯೂರಿಫಿಕೇಶನ್ ಆಗುತ್ತೆ, ಸಾಲ್ವೇಷನ್ ನಮ್ಮ ಸೋಲ್ಸೋದಾಗುತ್ತೆ, ನಮ್ಮ ಹಿಂದೆಗಡೆದು ಆತ್ಮಗಳದ್ದು ಸಾಲ್ವೇಷನ್ ಆಗುತ್ತೆ. ಆಗ ಎಲ್ಲ ಅಥಾರಿಟಿಗಳು, ಸ್ವರ್ಗೀಯ ಸಂತೋಷಗಳು ನಮಗೆ ಬರುತ್ತೆ. ಎಷ್ಟೋ ಕಷ್ಟಗಳು ಬಂದರು, ಯಾರೋ ನಿನ್ನ ಒಂದು ಕೆಪ್ಪೆಗೆ ಹೊಡೆದರು, ಇನ್ನೊಂದು ಕೆಪ್ಪೆ ಕೊಡ್ತೀಯ, ಹೊಡಿದೆ ಮಾರ್ರೆ, ಪರವಾಗಿಲ್ಲ ಮಾರ್ರೆ, ನಾನು ನಿಮಗೋಸ್ಕರ ಪ್ರೇ ಮಾಡ್ತೀನಿ ಅಲ್ವಾ, ಇದು ಗುಣ ಬರುತ್ತೆ. ಅಂದರೆ ನಿನ್ನ ಬಾಯಾರಿಕೆ ಕಂಪ್ಲೀಟ್ ಆಗಿದೆ, ನಿಮಗೆ ಬಾಯಾರಿಕೆ ಇಲ್ಲ ಅಂತ ಇನ್ನು ಅರ್ಥ. ಅದರ ಅರ್ಥ ಅಂದರೆ ನೀನು ಸೈಂಟಿಫಿಕೇಶನ್ ಆಗ್ತಾ ಇದೆಯಾ, ನೀನು ಪ್ಯೂರಿಫಿಕೇಶನ್ ಆಗ್ತಾ ಇದೆಯಾ, ನಿನ್ನ ಎಲ್ಲ ಬಾಡಿ ಆರ್ಗನ್ಸ್ಗಳು ಕ್ಲೀನ್ಸ್ ಆಗ್ತಾ ಇದೆ. ಯಾರು ಮಾಡ್ತಾ ಇದ್ದಾರೆ? ಸತ್ಯದ ಪವಿತ್ರಾತ್ಮ. ಸೊ ಹಾಗಾಗಿ ನೀನು ಮಾತ್ರ ಅಲ್ಲ, ನಿನ್ನ ಹಿಂದೆಗಡೆ ಇದ್ದವರು, ನಿನ್ನ ಮನೆಯವರು ಎಲ್ಲರೂ ಕೂಡ ಸೈಂಟಿಫಿಕೇಶನ್ ಆಗ್ತಾ ಇದ್ದಾರೆ, ಎಲ್ಲರೂ ಕೂಡ ಪ್ಯೂರಿಫಿಕೇಶನ್ ಆಗ್ತಿದ್ದಾರೆ ಅಂತ ಅರ್ಥ.
ಅದೇ ಕೊಂಕಣದಲ್ಲಿ ಒಂದು ಹಾಡಿದೆ, ಹಾವೆ ತುಮ್ ಸೋ ಮೋ ಕೆಲೋ ಮುಸೋ ಜೀವ್ ಸಮರ್ಪಿಲೋ हर एक मुनीस तुम सो पेलो मुकर ಚಾಕ್ ದಿತಾ ಹೌಲೋ. ಎಲ್ಲಿಂದ ಬಂತು? ಸ್ವರ್ಗದಿಂದ ಬರಬೇಕು. ನಿನ್ನ ಹತ್ರ ಮೊದಲು ಬರಬೇಕು ಆ ಪ್ರೀತಿ, ಆಮೇಲೆ ನೀನು ಬೇರೆಯವ್ರನ್ನ ಪ್ರೀತಿಸ್ಲಿಕ್ಕಾಗುತ್ತೆ. ಹೇಗೆ ಯೇಸು ಪ್ರೀತಿಸಿದ್ರು ಹಾಗೆ. Mokorun ke kame kaso, somia tuven ke loito so, sewak saun chak pelaso, somia kadar di kurpeso, kalte bole tumi zaya, makasaks tumi diya. ನೀವು ಕೇವಲ ಜೀಸಸ್ಗೆ ಸಾಕ್ಷಿ ಆಗುವುದಲ್ಲ, ನೀವು ಜೀಸಸ್ಗೆ ಸಾಕ್ಷಿ ಆಗುವಾಗ ನೀವು ಸ್ವರ್ಗ ಪಿತನಿಗೂ ಕೂಡ ಸಾಕ್ಷಿ ಆಗ್ತೀರಾ. ಅವರು ಈ ಧರೆಗೆ ಆ ಯೇಸುವನ್ನು ಕಳಿಸಿದ್ದಂತ. ಹಾಗೆ ಸ್ವರ್ಗೀಯ ತಂದೆಯ ಮಹಿಮೆ ಆಗುತ್ತೆ ಈ ಜಗತ್ತಿನಲ್ಲಿ. ಮತ್ತು ನಿನಗೆ ಮಹಿಮೆವಂತನಾಗಿ ಅವನು ಮಾಡ್ತಾನೆ. ಯಾರು? ಸ್ವರ್ಗೀಯ ತಂದೆ. ಖುಷಿ ಪಡ್ತಾನೆ ಅವನು. ತಂದೆ ಅಲ್ವಾ? ಎಸ್, ಖುಷಿ ಪಡ್ತಾನೆ ಅವನು. ಬಿಡಲ್ಲ ಮತ್ತೆ ನಿಮಗೆ. ಅಂತ ಪ್ರೀತಿಯ ತಂದೆ, ಅಂತ ಪ್ರೀತಿಯ ಸ್ವರ್ಗೀಯ ಪಿತನದ್ದು. ಅವನಿಗೆ ಅಟ್ಯಾಕ್ ಇರುತ್ತೆ, ಅವನಿಗೆ ಇವಿಲ್ ಅಟ್ಯಾಕ್ ಇರುತ್ತೆ, ಅವನಿಗೆ ಜಗತ್ತಿನ ಎಲ್ಲ ಮನುಷ್ಯರು ತುಳಿತಾರೆ. ಎಂತಪ್ಪ ಇಷ್ಟು ಪ್ರೇಯರ್ ಮಾಡ್ತಾನೆ, ಇಷ್ಟು ಇದೆ, ಇನ್ನೂ ಸಹ ಒಳ್ಳೇದು ಮಾಡಿಲ್ವ ದೇವರು ಅಂತ ಹೇಳ್ತಾರೆ. ಆದರೆ ಅವನಿಗೆ ಐ ಡೋಂಟ್ ಕೇರ್, ನಾನು ಅಲ್ಲಿದ್ದೇನಪ್ಪ, ನಂಗೆ ಗೊತ್ತಿದೆ, ನನಗೆ ಫೀಲ್ ಆಗಿದೆ, ನನಗೆ ಎಕ್ಸ್ಪೀರಿಯನ್ಸ್ ಆಗಿದೆ. ಎಲ್ಲಿ? ಹೆವೆನಲ್ಲಿ ಇರೋದು. ಪ್ರೆಸ್ ಗಾಡ್, ಹಾಲೆಲೂಯಾ ಅಲ್ವಾ? ಡೆಲಿವರೆನ್ಸ್ ಆಗ್ತಾ ಇದೆ ಅಲ್ಲ, ಡೆಲಿವರೆನ್ಸ್ ಆಗ್ತಾ ಇದೆ. ಅವ್ರ ಕುಟುಂಬದವರದ್ದು ಸತ್ತವರದ್ದು ಕೂಡ ಡೆಲಿವರೆನ್ಸ್ ಆಗ್ತಾ ಇದೆ, ಸಲ್ವೇಷನ್ ಆಗ್ತಾ ಇದೆ. ಸೊ ಹಾಗಾಗಿ ಯೇಸು ದೇವರನ್ನು ನಂಬಬೇಕು. ಹೌದು, ಖಂಡಿತ ಡೆಲಿವರೆನ್ಸ್ ಇದೆ. ಆದರೆ ಯೇಸು ದೇವರು ಬರುವ ಮುಂಚೆ ಕೂಡ ಆ ತಂದೆ, ಸ್ವರ್ಗೀಯ ತಂದೆ ಇದ್ದ. ಅವರ ಪ್ರೀತಿ ನಮಗೆ ಅರ್ಥ ಆಗಬೇಕು. ಅವರ ಪ್ರೀತಿ ಅರ್ಥ ಆಗಬೇಕಾದ್ರೆ ನಾವು ಯೇಸುವಿನ ಶಿಲುಬೆಯನ್ನು ನೋಡಬೇಕು. ರೈಟ್? ಯೇಸುವಿನ ಶಿಲುಬೆಯನ್ನು ನೋಡಬೇಕು. ಅಂಥ ಪ್ರೀತಿಯ ತಂದೆ ಅಂತ ಎಷ್ಟು ನೋವು ಪಡೆದಿರಬೇಕು ಅಲ್ವಾ? ಓಲ್ಡ್ ಟೆಸ್ಟಮೆಂಟಲ್ಲಿ ಎಷ್ಟು ಪ್ರವಾದಿಗಳನ್ನು ಕಳಿಸಿದ, ಎಷ್ಟು ಸಲ ಅವರಿಗೆ ಅವರ ಪಾಪದಿಂದ ಬಿಡುಗಡೆ ಮಾಡಿದನು ನೋಡಿದ ಜನ್ರೇಷನನ್ನು. ಆದರೆ ಕೂಡ ಅವರು ಪಾಪ ಮಾಡ್ತಾನೇ ಇದ್ರು. ಈಗ ಕೂಡ ಪಾಪ ನಡೀತಾನೇ ಇದೆ ಅಲ್ವಾ? ನೋಡಿ, ನಾನು ನಿಮ್ಮನ್ನು ಇಷ್ಟು ಪ್ರೀತಿ ಮಾಡ್ತಿದ್ದೇನೆ ನನ್ನ ತಂದೆ, ನನ್ನ ಪ್ರೀತಿಯ ಮಕ್ಕಳೇ, ನೋಡಿ ನನ್ನ ಪ್ರೀತಿಯನ್ನು ನೋಡಿ ಅಂತ ಯೇಸು ಅಲ್ವಾ? ಶಿಲುಬೆ ನೋಡಿ, ಅದು ಯೇಸುವಿನ ಪ್ರೀತಿ ಕೂಡ, ಸ್ವರ್ಗೀಯ ತಂದೆಯ ಕೂಡ ಪ್ರೀತಿ. ಅದು ಯೇಸುವನ್ನು ಕಳಿಸಿ ಆ ಸ್ವರ್ಗೀಯ ತಂದೆ ಎಕ್ಸ್ಪ್ಲೈನ್ ಮಾಡಿದ ಅಲ್ವಾ? ಎಕ್ಸ್ಪ್ಲೈನ್ ಮಾಡಿದ. ಯಾರು ಎಕ್ಸಿಟ್ ಆಗೋಕ್ಕೆ? ನಿಮ್ಮಿಂದ ಪಾಪ ಎಕ್ಸಿಟ್ ಆಗೋಕ್ಕೆ, ನಿಮ್ಮಿಂದ ಆ ಎಲ್ಲ ಗುಣಗಳು ಎಕ್ಸಿಟ್ ಆಗೋಕ್ಕೆ, ಪಾಪದ ಗುಣಗಳು ಎಲ್ಲ ಎಕ್ಸಿಟ್ ಆಗೋಕ್ಕೆ ಅಲ್ವಾ? ಅದಕ್ಕೆ ಗಾಡ್ ಈಸ್ ಲವ್. ಗಾಡ್ ಈಸ್ ಲವ್. ಗಾಡ್ ಈಸ್ ಗ್ರೇಟ್ ಆಲ್ ದ ಟೈಮ್. ಗಾಡ್ ಈಸ್ ಗುಡ್ ಆಲ್ ದ ಟೈಮ್ ಅಲ್ವಾ? ಒಟ್ಟಾರೆ ನಾವು ಹೇಳಿದ್ರೆ ಆಗುತ್ತಾ? ಆಲ್ ಟು ಜೀಸಸ್ ಐ ಸರೆಂಡರ್. ಶಿಷ್ಯರು ಕೂಡ ಹೆದರಿ ಓಡಿದ್ರು. ಅವ್ರು ಕೂಡ ಪೀಟರ್ ಹೇಳ್ತಾರೆ, ನಾನು ಕೂಡ ನಿನ್ನ ಜೊತೆ ಸಾಯ್ತೀನಿ, ನಾನು ನಿನ್ನ ಜೊತೆ ಇದ್ದೀನಿ. ಪೀಟರ್ ಓಡಿ ಹೋದ. ಅವನು ಬಚಾವದ. ಯಾಕೆಂದ್ರೆ ಅವನು ಯೇಸುವಿನ ಶಿಷ್ಯ. ಯೇಸು ಅವನಿಗೆ ಚುನಾಯಿಸಿದ್ರು, ಸತ್ಯದಾತ್ಮ ಅವನಿಗೆ ಬಂತು ಅಲ್ವಾ? ನೀವು ಯೇಸುವಿನೊಟ್ಟಿಗೆ ನಿಂತ್ಕೊಂಡಿದ್ದೀರಾ? ನೀವು ಯೇಸುವಿನೊಟ್ಟಿಗೆ ನಿಂತ್ಕೊಂಡು ನೀವು ಜೀವಿಸಿದ್ದೀರಾ? ನಿಮಗೆ ಯೇಸುವಿನ ಸ್ವರ್ಗೀಯ ಪಿತನ ಸತ್ಯದಾತ್ಮದ ಪ್ರೆಸೆನ್ಸ್ ಎಕ್ಸ್ಪೀರಿಯನ್ಸ್ ಆಗಿದೆಯಾ? ಇಲ್ಲಲ್ಲ. ಸೊ ಹಾಗಾಗಿ ನಾವು ಯೇಸುವಿನನ್ನು ಅರ್ಥ ಮಾಡ್ಕೊಳ್ಬೇಕಾದ್ರೆ, ಯೇಸುವಿನ ಪ್ರೀತಿ ನಮಗೆ ಅರ್ಥ ಆಗಬೇಕಾದ್ರೆ ನಾವು ಓಲ್ಡ್ ಟೆಸ್ಟಮೆಂಟ್ ಓದಲೇಬೇಕು. ಅಲ್ಲಿ ಸ್ವರ್ಗೀಯ ಪಿತನ ಪ್ರೀತಿ ನಮಗೆ ಅರ್ಥ ಆಗಬೇಕು ಮೊದಲು, ಆಮೇಲೆ ಯೇಸುವಿನ ಪ್ರೀತಿಯ ನಮಗೆ ಅರ್ಥ ಆಗುತ್ತೆ. ಡೆಲಿವರೆನ್ಸ್ ಏನಂತ ನಮಗೆ ಅರ್ಥ ಆಗುತ್ತೆ. ಪಾಪದಿಂದ ಡೆಲಿವರೆನ್ಸ್ ಹೇಗೆ ಆಗ್ತದೆ ಅಂತ ಅರ್ಥ ಆಗುತ್ತೆ. ಬಂಧನಗಳಿಂದ ಡೆಲಿವರೆನ್ಸ್ ಹೇಗೆ ಆಗುತ್ತೆ ಅಂತ ಅರ್ಥ ಆಗುತ್ತೆ ಅಲ್ವಾ? ಸೊ ಅದಕ್ಕಾಗಿ ನಾವು ಮೊದಲು ಅರ್ಥ ಮಾಡ್ಕೊಳ್ಬೇಕು ಹೆವೆನ್ಲಿ ಫಾದರ್ನ ಲವ್ ಅನ್ನು. ವ್ಯಾಲೆಂಟೈನ್ ಬರುತ್ತೆ ಅಂದರೆ ಗರ್ಲ್ ಫ್ರೆಂಡಿನ ಲವ್ ಅಲ್ಲ, ಹೆಂಡತಿಯ ಲವ್ ಅಲ್ಲ, ತಾಯಿಯ ಲವ್ ಅಲ್ಲ, ಅಜ್ಜಿಯ ಲವ್ ಅಲ್ಲ,
ದೇವರ ಲವ್ ಅಲ್ವಾ. ಹೆಂಡತಿದ್ದವರು ಕೂಡ ಬದುಕಿಲ್ಲ ಓಲ್ಡ್ ಟೆಸ್ಟಮೆಂಟಲ್ಲಿ, ಇನ್ನು ಗರ್ಲ್ ಫ್ರೆಂಡ್ ಇದ್ದವರು ಬದುಕ್ತಾರ್ರಿ. ಯೋಚಿಸಿ, ಓಲ್ಡ್ ಟೆಸ್ಟಮೆಂಟಲ್ಲಿ ಇದೆ ಅಲ್ವಾ, ಓದಲಿಕ್ಕೆ ಸಿಗುತ್ತೆ ನಮಗೆ, ತುಂಬ ಜನ ಇದ್ದಾರೆ. ಹೆಂಡತಿದ್ದವರು ಬದುಕಲಿಲ್ಲ, ಇನ್ನು ಗರ್ಲ್ ಫ್ರೆಂಡ್ ಇದ್ದವರು ಬದುಕ್ತಾರ ಅಲ್ವಾ. ಅಬ್ರಹಾಂ, ಇಸಾಯ, ಜಾಕೋಬ್, ಮತ್ತಾರು ಇದ್ದಾರೆ. ಯಾರು ಅವನು, ಇಸ್ರೇಲ್ ಒಬ್ಬನೇ ಯುದ್ಧ ಮಾಡಿದ, ಸಮೋಸ ಎಂತ ಇದು ಹೆಸರಿದೆ ನೋಡಿ ಅಲ್ವಾ, ಒಬ್ಬನೇ ಯುದ್ಧ ಮಾಡಿದ. ಲಾಸ್ಟಿಗೊಂದು ಹೆಣ್ಣು ಬಂತು ಅಲ್ವಾ, ಹೆಣ್ಣು ಕೇಳಿದಳು ನಿನ್ನ ಈ ಶಕ್ತಿಯ ರಹಸ್ಯವೇನು. ಆಗ ಅವನನ್ನು ಹೇಳಿದ, ಹೇಳು ಅಂದಾಗ ಎಂತ ಮಾಡೋದು, ಕಿರಿಕಿರಿ ಅಲ್ಲ, ಅವನು ಹೇಳಿಬಿಟ್ಟ. ಸಮಾಧಾನ ಇಲ್ಲ, ಕಿರಿಕಿರಿ, ಹೇಳು ಅಂತ ಅವನು ಹೇಳಿಬಿಟ್ಟ. ಅವನಿಗೇನು ಗೊತ್ತು, ಅವನ ಕೂದಲನ್ನು ಕಟ್ ಮಾಡಿದ್ಲಲ್ಲ, ನನ್ನ ಶಕ್ತಿ ಇರೋದು ನನ್ನ ಕೂದಲಿನಲ್ಲಿ ಅಂತ. ಸೊ ಕೂದಲನ್ನು ಕಟ್ ಮಾಡುವಾಗ ಅವನೆಲ್ಲ ಶಕ್ತಿ ಹೋಯಿತು. ಯಾಕೆ, ಸರ್ವೇಶ್ವರನು ಹೇಳಿದ ಈ ಶಕ್ತಿಯ ಬಗ್ಗೆ ನೀನು ಯಾರಿಗೆ ಕೂಡ ಹೇಳಬಾರದಂತ. ಒಬ್ಬೊಬ್ಬರಿಗೆ ಒಬ್ಬೊಬ್ಬರು ದೇವರು ಗಿಫ್ಟ್ ಕೊಟ್ಟಿದ್ದಾರೆ, ಹೇಗೆ ಬಾಳಬೇಕು, ಹೇಗೆ ಅನಾಯಿಂಟಿಂಗ್ ಯೂಸ್ ಮಾಡಬೇಕು, ಹೇಗೆ ಅನಾಯಿಂಟಿಂಗಿಂದ ಬಾಳಬೇಕು, ಹೇಗೆ ಅನಾಯಿಂಟಿಂಗ್ ರಿಲೀಸ್ ಮಾಡಬೇಕು ಅಲ್ವಾ, ಹೇಳ್ತಾರೆ ದೇವರು ಅಲ್ವಾ. ಅದು ರಿಲೀಸ್ ಆಗುತ್ತೆ, ಅದು ನೀವು ಮಾಡದಿದ್ರು ಕೂಡ ಅದು ದೇವರು ರಿಲೀಸ್ ಮಾಡ್ತಾರೆ, ಯಾರಿಗೆ ಮಾಡಬೇಕು ಅವಾಗ ಮಾಡ್ತಾರೆ. ಆದರೆ ಅವನೊಬ್ಬ ಇದ್ದ ಸಮೋಸ ಅಂತ ಅಲ್ವಾ, ಸಮೋಸ ಅಂತ ಒಬ್ಬ ಇದ್ದ, ಬೈಬಲಲ್ಲಿ ಓದಿ, ಒಬ್ಬನೇ ಯುದ್ಧ ಮಾಡಿದ. ಎಗೆನ್ಸ್ಟ್ ಅವನ ಬಂದರು 1,000, 4,000, 5,000, 8,000 ಸಿಪಾಯಿಗಳು ಅವನ ಎದುರು ಬಂದರು. ಅವನು ಕರ್ತನಲ್ಲಿ ಬೇಡಿದ, ನನಗೆ ಶಕ್ತಿ ಕೊಡು ತಂದೆ ಪ್ರೀತ. ಅವನು ಕೊಟ್ಟ, ಅವನು ಯುದ್ಧ ಮಾಡಿದ, ಸಂಜೆ ತನಕ ಯುದ್ಧ ಮಾಡಿದ, 2 ದಿನ ಯುದ್ಧ ಮಾಡಿದ, ಮಾಡ್ತಾನೇ ಹೋದ. ಅವ್ರು ಬರ್ತಾನೇ ಹೋದರು, ಇವನು ಮಾಡ್ತಾನೇ ಹೋದ ಯುದ್ಧ. ಆದರೆ ಒಂದು ದಿನ ಒಂದು ಹೆಣ್ಣಿನ ಜಾಲೆಯಲ್ಲಿ ಸಿಕ್ಕಾಕೊಂಡ. ಈ ನಿನ್ನ ಶಕ್ತಿಗೆ ರಹಸ್ಯವೇನು ಅಲ್ವಾ. ಕಿರಿಕಿರಿ ಮಾಡಿದ್ಲು ಅವಳು, ಅಷ್ಟೇ. ಕಿರಿಕಿರಿ ಮಾಡಿದ್ದಕ್ಕೆ ಅವನು ಹೇಳಿಬಿಟ್ಟ ಅಲ್ವಾ, ಸ್ವಲ್ಪ ಸುಮ್ಮನೆ ಇರಲಿ ಅಂತ. ಸೊ ಇನ್ನು ಪ್ರೀತಿಸ್ತಾ ಕೂಡ ಇದ್ದ ಅವಳನ್ನು ಅಲ್ವಾ. ಕೂದಲು ಕಟ್ ಮಾಡಿ ಹೋಯಿತು. ಮತ್ತೆ ಅವನಿಗೆ ಸೆರೆ ಹಿಡಿದ್ರು ಕೂಡ ಅವನ ಕರ್ತನಲ್ಲಿ ಬೇಡಿದ, ನನ್ನ ಪಾಪಗಳನ್ನು ಕ್ಷಮಿಸ. ಅಲ್ಲಿ ಕೂಡ ಅವನು ರಿಪೆಂಟೆನ್ಸ್ ಮಾಡಿದ, ನನಗೆ ಈ ಒಂದು ಸರ್ತಿ ನನಗೆ ಶಕ್ತಿ ಕೊಡು. ಕರ್ತನು ಕೊಟ್ಟ ಅಲ್ವಾ. ಎಲ್ಲ ಬಿಲ್ಡಿಂಗ್ಗಳು ಬಿತ್ತು ಹೋಯಿತು ಅಲ್ವಾ. ಅವನು ಎಲ್ಲ ಹಾಗೇನೆ, ಆ ಶಕ್ತಿಯೇ ಎಲ್ಲ ಬಿಲ್ಡಿಂಗ್ಗಳು, ಎಲ್ಲ ಅವನ ಅರಸನ ಎಲ್ಲ ಅರಮನೆಗಳು, ಅರಸರು ಎಲ್ಲರೂ ನೆಲಸಮಾನ ಆದರು. ಅದೇ ಶಕ್ತಿ. ಬಟ್ ಅವನು ಸಾಯಲಿಲ್ಲ, ಅವನು ಬದುಕೊಂಡ. ಅದೇ ಶಕ್ತಿಯಿಂದ ಅವನು ಜೀವಿಸಿದ. ಎಷ್ಟು ವರ್ಷ ಜೀವಿಸಿದ ಅಂತ ನಮಗೆ ಗೊತ್ತಿಲ್ಲ, ಅವನು ಜೀವಿಸಿದ. ಅವನು ರಿಪೆಂಟ್ ಮಾಡಿದ. ಯಾಕೆಂದ್ರೆ ಬಿಕಾಸ್ ಈಸ್ ಆಲ್ಸೋ ಗಾಡ್ ಚೋಸನ್ ಪರ್ಸನ್. ಮೊದಲೇ ಚೋಸ್ ಮಾಡಿದ್ದಾನೆ, ಅವನಿಗೆ ಕೈ ಇಟ್ಟಿದ್ದಾನಲ್ಲ, ದೇವರು ಕೈ ಇಟ್ಟಿದ್ದಾನೆ, ದೇವರು ಅಭಿಷೇಕ ಮಾಡಿದ್ದಾನೆ, ಬಿಡಲ್ಲ. ಬೈಬಲ್ ಹೇಳ್ತಾ ಇದೆ, ನಾನು ನನ್ನ ಅಭಿಷಕ್ತರನ್ನು ಬಿಡಲ್ಲ. ಎಲ್ಲಿಂದ ಆದ ಅಭಿಷಕ್ತರವರು? ಸ್ವರ್ಗದಿಂದ, ಪಿತನಿಂದ, ಡೈರೆಕ್ಟ್ ಪಿತನಿಂದ ಆದ ಅಭಿಷಕ್ತರು. ನಾನು ಬಿಡಲ್ಲ. ಡೇವಿಡ್ ಕಳ್ಕೊಳ್ಳಿ, ಆದ್ರೂ ಕೂಡ ದೇವರು ಅವನನ್ನು ಬಿಟ್ಟಿಲ್ಲ. ಅಬ್ರಹಾಂ ಸ್ವಲ್ಪ 2 ಮದುವೆ ಆಗೋಕ್ಕೆ ಹೋದ ಅವನು. ಸೊ ಹೆಂಡತಿಯ ಕರ ಮಾಡಿ, ಸೊ ಅಲ್ಲಿ ಒಂದಾಯಿತು, ಅಲ್ಲಿ ಒಂದು ಏನೋ ಚರ್ಚೆ ಆಗಿ ಏನೋ ಆಯಿತು. ಆದರೂ ಕೂಡ ಅಬ್ರಹಾಂ ಅಭಿಷಕ್ತನಾದ, ತನ್ನ ಪಾಪ ನಿವೇದನೆ ಮಾಡಿದ. ಅಬ್ರಹಾಂ ಕರ್ತನಲ್ಲಿ, ಯೇಸು ಬರುವ ಮುಂಚೆ ಹೇಳ್ತಾ ಇದ್ದೇನೆ, ಪಾಪ ಕ್ಷಮೆ ಆಯಿತು. ಯಾರ್ದು? ಅಬ್ರಹಾಮದ್ದು ಅಲ್ವಾ. ಜೋಬ್ ಯಾಕೆ ಬಂತು? ಎಲ್ಲ ದೇವರು ಅವನಿಗೆ ಕೊಟ್ಟಿದ್ರು. ಯಾರಿಂದ ಕಷ್ಟಪಟ್ಟವ? ದೇವರಿಂದಲ್ಲ, ಸೈತಾನನಿಂದ ಕಷ್ಟಪಟ್ಟವ. ಎಲ್ಲ ಕೊಟ್ಟರು ದೇವರಿಗೆ. ಶ್ರೀಮಂತ, ಜಾಗ ಗೀಗ ಎಲ್ಲ 7 ಎಕರೆ 8 ಎಕರೆ ಎಲ್ಲ ಜಾಗ ಕೊಟ್ಟರು ದೇವರವರಿಗೆ ಅಲ್ವಾ. ದನ, ಕರು, ಹಸು, ಮೇಕೆ ಎಲ್ಲ ಕೊಟ್ಟರು. ಮಕ್ಕಳು ಎಲ್ಲ ಹ್ಯಾಪಿಯಾಗಿ ಊಟ ಮಾಡ್ತಿದ್ರು. ಸೈತಾನ ಅವನಿಗೆ ತೊಂದರೆ ಕೊಡಲು ಸ್ಟಾರ್ಟ್ ಮಾಡಿದ. ಏನು ಮಾಡಿದ? ಇದು ಜೋಬಿನ ಕತೆ ನಾನು ಹೇಳ್ತಾ ಇದ್ದೇನೆ. ಜೋಬ ರಿಯಲ್. ಹೇಗೆ ಸೈತಾನ ಮಾಡಿದ. ಮತ್ತೆ ದೇವರು ಎಂತ ಮಾಡಿದ್ರು? ಅವನನ್ನು ಮುಟ್ಟಕ್ಕೆ ಹೋಗಬೇಡ ಅಂದ್ರೆ ಅರ್ಥ ಎಂತ? ಅವನ ಶ್ವಾಸವನ್ನು ಏನೇ ಮಾಡಲಿಕ್ಕೆ ನಿಮಗೆ ಇದು ಇದೆ, ಆದರೆ ಅವನ ಶ್ವಾಸ ನಿಮಗೆ ತೆಗೆಯಲು ಅಧಿಕಾರವಿಲ್ಲ.
ಅದು ನನ್ನದು, ನಾನು ಕೊಟ್ಟಿದ್ದೇನೆ ಅವನಿಗೆ ಶ್ವಾಸ, ನಾನು ಚುನಾಯಿಸಿದ್ದೇನೆ, ನಾನು ನೋಡಿದ್ದೇನೆ ಅವನಿಗೆ ಮೇಲಿಂದ. ಸೊ ಅವನನ್ನು ಮುಟ್ಟಲು ನಿನಗೆ ಮುಟ್ಟಲು ಸಾಧ್ಯವಿಲ್ಲ, ಅವನ ಶ್ವಾಸವನ್ನು ಮುಟ್ಟಲು ನಿನಗೆ ಸಾಧ್ಯವಿಲ್ಲ ಅಂತ ಎಂದು ಅರ್ಥ ಅಲ್ವಾ. ಹೀಗೆ ನಿಮಗೆ ಶ್ರೀಮಂತಿಗೆ ಕೊಟ್ಟರೆ ಕೂಡ ದೇವರು ಏನು ಮಾಡ್ತಾನೆ ಅಂದರೆ ಪರೀಕ್ಷೆ ಮಾಡ್ತಾನೆ. ಸುಮ್ಮನೆ ಇರ್ತಾನಂತ ಎಣಿಸ್ಬೇಡಿ ನೀವು. ದೇವರು ಪರೀಕ್ಷೆ ಮಾಡ್ತಾನೆ. ನೀವು ದೇವರು ನಿಮ್ಮನ್ನು ನೋಡ್ತಾನೆ. ಅವನಿಗೆ ಬೇಕು ನೀವು. ನಿಮ್ಮ ಆಸ್ತಿ ನಿಮಗೆ ಏನೋ ಕೊಟ್ಟಿರ್ಬೋದು, ಅವನಿಗೆ ಬೇಕು ಕೇವಲ ನೀವು, ನಿಮ್ಮ ಸಂತೋಷ, ನನ್ನ ಸಂತೋಷ. ಇದು ದೇವರು, ಇದು ಸ್ವರ್ಗೀಯ ಪಿತನ ಆಸೆ. ನಾವು ಖುಷಿಯಾಗಿರ್ಬೇಕು ಅಲ್ವಾ. ನಮಗೆ ದೇವರು ದೊಡ್ಡ ದೊಡ್ಡ ಕಂಪನಿಯಲ್ಲಿ ಕೆಲಸ ಕೊಟ್ಟಂತ ನಾವು ದೇವರನ್ನು ಮರೆತು ಹೋಗ್ತೀವಿ ಅಲ್ವಾ. 5 ವರ್ಷ ಪ್ರೇಯರ್ ಮಾಡ್ತೇವೆ, ಜಾಬ್ ಸಿಗಲಿಲ್ಲ, ಯಾರೋ ಒಬ್ಬ ಜಾಬ್ ಕೊಟ್ಟ, ಅದೇ ಜಾಬಲ್ಲಿ ಇರ್ತೀವಿ, ಮತ್ತೆ ಬರಲ್ಲ. ಹೆಂಡತಿ ಮಕ್ಕಳು ಮದುವೆಯಾಗಿ ಆ ರೆಟ್ರೋ ಸೆಂಟರೇ ಬಿಟ್ಟು ಹೋಗ್ತೀವಿ. ಅಂದರೆ ನೀವು ರೆಟ್ರೋ ಸೆಂಟರ್ ಬಿಟ್ಟು ಹೋಗೋದಲ್ಲ, ನೀವು ದೇವರ ಪ್ರೆಸೆನ್ಸನ್ನು ಬಿಟ್ಟು ಹೋಗ್ತೀರಾ ಅಷ್ಟೇ. ದೇವರ ಪ್ರೆಸೆನ್ಸನ್ನು ನೀವು ಬಿಟ್ಟು ಹೋಗ್ತೀರಾ ಅಷ್ಟೇ. ನೀವು ಬಿಟ್ಟು ಹೋಗೋದು, ದೇವರು ನಿಮ್ಮನ್ನು ಬಿಡಲ್ಲ. ನೀವು ದೇವರ ಪ್ರೆಸೆನ್ಸನ್ನು ಬಿಟ್ಟು ಹೋಗ್ತೀರಾ. ಮತ್ತು ಬೇರೆಯವರನ್ನದೇ ನಿಮಗೆ ಪ್ರೆಸೆನ್ಸ್ ಫೀಲ್ ಆಗುತ್ತೆ. ಹೆಂಡತಿಯ ಪ್ರೆಸೆನ್ಸ್ ಫೀಲ್ ಆಗುತ್ತೆ, ಗಂಡನ ಪ್ರೆಸೆನ್ಸ್ ಫೀಲ್ ಆಗುತ್ತೆ, ಮಕ್ಕಳ ಪ್ರೆಸೆನ್ಸ್ ಫೀಲ್ ಆಗುತ್ತೆ, ಸಾಸುಮನ ಪ್ರೆಸೆನ್ಸ್ ಫೀಲ್ ಆಗುತ್ತೆ. ಇದೆಲ್ಲ ಆಗುತ್ತೆ ಅಲ್ವಾ. ಕಿಚನಲ್ಲಿ ಚಿಕನ್ನ ಪ್ರೆಸೆನ್ಸ್ ಫೀಲ್ ಆಗುತ್ತೆ. ಇವತ್ತು ಸಂಡೇ ಸ್ಯಾಟರ್ಡೇ ಯೇಸು ದೇವರಿಲ್ಲ, ಯೇಸು ದೇವರನ್ನ ಪ್ರೆಸೆನ್ಸ್ ಇಲ್ಲ. ಪಾರ್ಟಿ ಇವೆಂಟ್ ಅಲ್ವಾ, ಇದೇ ಪ್ರೆಸೆನ್ಸ್ ಫೀಲ್ ಆಗುತ್ತೆ. ಯೇಸು ದೇವನ ಪ್ರೆಸೆನ್ಸ್ ಇಲ್ಲ, ಹೋಲಿ ಸ್ಪಿರಿಟ್ನ ಪ್ರೆಸೆನ್ಸ್ ಇಲ್ಲ, ಏನೂ ಇಲ್ಲ. ಮತ್ತೆ ಪುನಃ ಏನಾದಾದರೆ ಕರ್ತನಲ್ಲಿ ಬಂದು ಕೈ ಮೇಲೆ ಮಾಡೋದು. ಎಲ್ಲಿದ್ದೆಪ್ಪ, ಅವ್ರು ಕೆಳಗೆ ನೋಡ್ತಾನೆ, ಎಲ್ಲಿದ್ದೆ ಇವನು ಎಲ್ಲಿದ್ದ ಇಷ್ಟು ವರ್ಷ ಅಲ್ಲ, ಇವನು ಎಲ್ಲ ಸಿಕ್ಕಿದೆ ಅಂತ ಓಡಿ ಹೋದಿದ್ದಲ್ಲ, ಎಲ್ಲಿದ್ದ ಇವನು ಅಂತ ಅವರೇ ನಗ್ತಾರೆ ಮೇಲಿಂದ. ಆದರೂ ಕೂಡ ಅವರು ಪ್ರೀತಿಸ್ತಾರೆ. ಬಿಕಾಸ್ ಗಾಡ್ ಈಸ್ ಲವ್. ಅದಕ್ಕೆ ಯೇಸು ದೇವರನ್ನು ಕೊಟ್ಟಿದ್ದಾರೆ. ಸ್ವಲ್ಪ ಸಮಯ ತಗ್ಗುತ್ತೆ, ಆದರೆ ಅವರ ಪ್ರೀತಿ ನಿಮಗೆ ಒಂದು ದಿನ ತೋರಿಸ್ತಾರೆ. ನಮಗೆಲ್ಲರಿಗೂ ತೋರಿಸ್ತಾರೆ. ಬಿಕಾಸ್ ಈಸ್ ಲಾರ್ಡ್, ಈಸ್ ದ ಕ್ರಿಯೇಟರ್. ಆಮೇನ್. ಹಾಗೆ ದೇವರ ಪ್ರೀತಿ ಅರ್ಥ ಆಗಬೇಕಾದ್ರೆ ನಾವು ಓಲ್ಡ್ ಟೆಸ್ಟಿಮೆಂಟ್ ನಾವು ಓದಬೇಕು. ಓಲ್ಡ್ ಟೆಸ್ಟಿಮೆಂಟ್ ನಾವು ಓದಿದ್ರೆ ನಮಗೆ ಜೀಸಸ್ನ ಪ್ರೀತಿ ಕೂಡ ಅರ್ಥ ಆಗುತ್ತೆ, ಜೀಸಸ್ ಯಾರಂತ ಕೂಡ ಅರ್ಥ ಆಗುತ್ತೆ, ಜೀಸಸ್ ಎಲ್ಲಿಂದ ಬಂದ ಕೂಡ ಅಂತ ನಮಗೆ ಕ್ಲಿಯರ್ ಅರ್ಥ ಆಗುತ್ತೆ. ಓದಬೇಕು, ನಾವು ಓದಬೇಕು. ಆಗ ನಿಮಗೆ ಒಂದು ದಿನ ಸತ್ಯದ ಆತ್ಮ ನಿಮಗೆ ಏನು ಮಾಡ್ತದೆ ಅಂದರೆ ನಿಮ್ಮ ಎದೆಯೊಳಗೆ, ನಿಮ್ಮ ಹೃದಯದೊಳಗೆ ವರ್ಡ್ ಆಫ್ ಗಾಡ್ ಕೊಡುತ್ತೆ. ಆ ವರ್ಡ್ ಆಫ್ ಗಾಡಲ್ಲಿ ನೀವು ನಿಲ್ಲಬೇಕು. ನಿಂತರೆ ನಿಮ್ಮ ಸಲ್ವೇಷನ್ ಖಚಿತ. ನಿಮ್ಮ ಹೆಸರು ಬುಕ್ ಆಫ್ ಲೈಫಲ್ಲಿ ಖಚಿತ. ಯಾರು ಕೂಡ ಏನು ಮಾಡೋಕ್ಕಾಗಲ್ಲ. ಬಿಕಾಸ್ ಇನ್ ಯುವರ್ ಹಾರ್ಟ್, ಅಲ್ಲಿ ನಿಮ್ಮ ಹಾರ್ಟಲ್ಲಿ ವರ್ಡ್ ಆಫ್ ಗಾಡ್ ಇದೆ. ಆ ವರ್ಡ್ ಆಫ್ ಗಾಡ್ ವರ್ಕ್ ಮಾಡ್ತಾನೆ. ವರ್ಡ್ ಆಫ್ ಗಾಡ್ ವರ್ಕ್ ಮಾಡುತ್ತೆ. ಮದರ್ ಮೇರಿ ಕೂಡ ವರ್ಕ್ ಮಾಡ್ತಾರೆ. ಹೋಲಿ ಸ್ಪಿರಿಟ್ ಕೂಡ ವರ್ಕ್ ಮಾಡ್ತಾನೆ. ಹೆವೆನ್ಲಿ ಫಾದರ್ ಕೂಡ ವರ್ಕ್ ಮಾಡ್ತಾನೆ. ಅನಾಯಿಂಟಿಂಗ್ ಕೂಡ ವರ್ಕ್ ಮಾಡುತ್ತೆ. ಹೋಲಿನೆಸ್ ಕೂಡ ವರ್ಕ್ ಮಾಡುತ್ತೆ. ಹಾಗೆ ಎಲ್ಲ ನಿಮ್ಮ ಹೃದಯದಲ್ಲಿ ನಿಮ್ಮ ಆತ್ಮಕ್ಕೆ ಕತ್ತಲೆ ಬರದಾಗೆ ಅದು ಕಾಪಾಡ್ತದೆ. ಮತ್ತು ನೀವು ಒಂದು ಇಂಟರ್ನಲ್ ಲೈಫಿಗೆ ಸೇರ್ತೀರಾ. ಎಲ್ಲ ಕೊಡ್ತಾರೆ. ಈ ಜಗತ್ತಿನಲ್ಲಿ ಏನು ನಿಮಗೆ ಪ್ರಾಮಿಸ್ ಮಾಡಿದ್ದಾರೆ ಬೈಬಲಲ್ಲಿ, ಮಹಿಮೆಯ ಕಿರೀಟ ಎಲ್ಲವನ್ನು ಕೊಡ್ತಾರೆ. ಮಹಿಮೆಯ ಕಿರೀಟ ಎಲ್ಲವನ್ನು ಕೊಡ್ತಾರೆ. ಯಾರು? ಯೇಸು ದೇವರು. ಯಾಕೆ? ನೀವು ಮಹಿಮೆಗೆ ಪಾತ್ರರಾಗಿದ್ದೀರಾ. ಯಾರ? ದೇವರ ಮಹಿಮೆಗೆ ಪಾತ್ರರಾಗಿದ್ದೀರಾ ನೀವು ಅಂತ ಅರ್ಥ. ನಾನು ತೋರಿಸ್ತಾರೆ ನಿಮಗೆ. ಏನು ಮಾಡಿದ್ರು ಕೂಡ ಅದು ತೋರಿಸ್ತಾರೆ. ಕೆಲವರು ಅದಕ್ಕೆ ಅದು ನೋಡ್ಲಿಕ್ಕಾಗಲ್ಲ, ಕೇರ್ತಾರೆ. ಇದು ಇರುತ್ತೆ. ಇನ್ನು ಜಗತ್ತಿನಲ್ಲಿ ಮುಂದೆ ಬಂದಾಗ ಇರುತ್ತೆ. ಬಿಕಾಸ್ ಎಂಡ್ ಆಫ್ ಟೈಮ್ ಈಸ್ ನಿಯರ್. ಎಂಡ್ ಆಫ್ ಟೈಮ್ ಬಂದಾಗಿದೆ ಅಲ್ವಾ. ಎಂಡ್ ಆಫ್ ಟೈಮ್ ಈಸ್ ನಿಯರ್ ಅಲ್ವಾ. ದುಷ್ಟಶಕ್ತಿಗಳ ಪ್ರಭಾವ ಹೆಚ್ಚುತ್ತಾ ಇದೆ. ದೇವರ ಶಕ್ತಿ ಕೂಡ ಇದರೊಟ್ಟಿಗೆ ಹೆಚ್ಚುತ್ತಾ ಇದೆ. ನಾವು ಕೂಡ ಹೆಚ್ಚಿಸಬೇಕು ದೇವರ ಶಕ್ತಿ ಈ ಜಗತ್ತಿನಲ್ಲಿ ಪ್ರಾರ್ಥನೆಯಿಂದ. ನಮ್ಮ ಫ್ಯಾಮಿಲಿಯನ್ನು ಬಚಾವ್ ಮಾಡಬೇಕು. ನಮ್ಮ ಫ್ಯಾಮಿಲಿಯಲ್ಲಿ ಸತ್ತವರ ಆತ್ಮಗೋಸ್ಕರ ನಾವು ಪ್ರಾರ್ಥನೆ ಮಾಡಬೇಕು. ಓಲ್ಡಿಗೆ ಸತ್ತಗೋಸ್ಕರ ಆತ್ಮ ಪ್ರೇಯರ್ ಮಾಡಬೇಕು. ಓಲ್ಡ್ಗೋಸ್ಕರ ಪ್ರೇಯರ್ ಮಾಡಬೇಕು. ಹೀಗೆ ಶಕ್ತಿ ಹೆಚ್ಚಿಸಬೇಕು ನಾವು. ಹೇಗೆ? ಥ್ರೂ ದ ರೋಸರಿ. ಬಿಕಾಸ್ ಶಿ ಈಸ್ ದ ಓನ್ಲಿ ವೇ. ಮದರ್ ಇಸ್ ದ ಓನ್ಲಿ ವೇ ಈಗ ಈ ಜಗತ್ತಿನಲ್ಲಿ ಈಗ. ಸೊ ಯಾಕೆ ನಾನು ಮದರ್ ಮೇರಿ ಮೇನ್ ಅಂತ ಹೇಳ್ತಾ ಇದ್ದೀನಿ ಅಂದರೆ, ಕಾನಾಗಾರ ಲಗ್ನದಲ್ಲಿ ಮದರ್ ಮೇರಿ ಹೇಳುವಾಗ ಜೀಸಸ್ ಮೆರಿಕಲ್ ಮಾಡಿದರು ಅಲ್ವಾ. ಜೀಸಸ್ ಮೆರಿಕಲ್ ಮಾಡಿದರು. ವಾಟರ್ ಇದ್ದದ್ದು ವೈನ್ ಮಾಡಿದರು ಅಲ್ವಾ. ವೈನ್ ಮಾಡಿದ್ದು ಜೀಸಸ್ ಎಲ್ಲೋ ಕೂತ್ಕೊಂಡಿದ್ದ. ಮದರ್ ಮೇರಿ ಹುಡುಕಿ ಹೋಗಿ ಅದು ವೈನ್ ಮಾಡು ಅಂತ ಹೇಳಿದರು. ಕೇಳ್ತಿದ್ರು ಅವಳಿಗೆ ವೈನ್ ಎಲ್ಲ ಮಾಡಿದರು. ಮದರ್ ಮೇರಿ ಮಾಡಿದ್ರ? ಸಾರಿ, ಜೀಸಸ್ ಕೇಳಿ ಮಾಡಿದ್ರ?
ಮಾಡಿದ್ರು. ಹಾಗೆ ಜೀಸಸ್ ಕೇಳ್ತಾರೆ. ಜೀಸಸ್ ಕೇಳ್ತಾರೆ. ಯಾಕೆ ಅವರು ಜೀಸಸ್ ಹತ್ರ ಡೈರೆಕ್ಟ್ ಹೋಗಲಿಲ್ಲ? ಯಾಕೆ ಅವರು ಜೀಸಸ್ ಹತ್ರ ಡೈರೆಕ್ಟ್ ಹೋಗಲಿಲ್ಲ? ಅವರಿಗೆ ಭಯ ಇತ್ತು, ಜೀಸಸ್ ಏನಾದರೂ ಹೇಳ್ತಾರಾ. ಜೀಸಸ್ ಅಲ್ಲಿಂದ ಬಂದವರಂತ ಹೇಳ್ತಾರೆ, ಜೀಸಸ್ ಮೇಲಿಂದ ಬಂದವರಂತ ಹೇಳ್ತಾರೆ. ಜೀಸಸ್ ಇದು ನಾನು ಜೀಸಸ್ಗೆ ಹೇಳಿದರೆ ಅವರಿಗೆ ಭರವಸೆ ಇತ್ತು, ಆದರೂ ಡೌಟ್ ಇತ್ತು ಅಲ್ವಾ. ಡೌಟಲ್ಲಿ ಮದರ್ ಮೇರಿ ವರ್ಕ್ ಮಾಡಿದ್ರು, ಆ ಮಿರಿಕಲ್ ಮಾಡಿದ್ರು. ಅವರಿಗೆ ಅವಲ್ಲಿ ಭರವಸೆ ಬಂತು. ಎಲ್ಲಿ? ಆ ಮಿರಿಕಲ್ ನಡೆಯುವಾಗ. ಸೊ ಮದರ್ ಮೇರಿ ಬೇಕೇ ಬೇಕು ನಮ್ಮ ಕುಟುಂಬದಲ್ಲಿ, ನಮ್ಮ ಚರ್ಚಲ್ಲಿ, ನಮ್ಮ ಪರ್ಸನಲ್ ಜೀವಿತದಲ್ಲಿ. ಅವರು ಇಂಟರ್ಸೆಡ್ ಮಾಡ್ತಾರೆ. ನಿಮಗೆ ಆಗದದ್ದು, ನಿಮಗೆ ಜೀವನದಲ್ಲಿ ಏನೇನು ಬ್ಲಾಕ್ ಮಾಡ್ತಾರೆ ದೇವರ ಪ್ರೀತಿ ಸಿಗೋಕ್ಕೆ, ಅವರೆಲ್ಲ ಬ್ರೇಕ್ ಮಾಡ್ತಾರೆ. ಯಾರು? ಮದರ್ ಮೇರಿ. ಬಿಕಾಸ್ ಶಿ ಈಸ್ ಅ ವಿಸ್ಟಮ್ ಆಫ್ ದ ಹೆವೆನ್ಲಿ ಫಾದರ್. ಅವ್ರು ವಿಸ್ಟಮ್ ಆಗಿದ್ದಾರೆ, ಹೆವೆನ್ಲಿ ಫಾದರ್, ಹೋಲಿ ವಿಸ್ಟಮ್. ಸೊ ಪ್ಲಸ್ ಅವರು ಸ್ವರ್ಗೀಯ ಪಿತನ, ಯೇಸುವಿನ ತಾಯಿಯಾಗಿದ್ದಾರೆ. ಕೇವಲ ಯೇಸುವಿನ ತಾಯಿ ಅಲ್ಲ, ಸ್ವರ್ಗೀಯ ಪಿತನ ಕೂಡ ಅವರು ತಾಯಿಯಾಗಿದ್ದಾರೆ. ಯಾರು? ಮದರ್ ಮೇರಿ, ಹೋಳಿ ಮದರ್ ಮೇರಿ ಅಲ್ವಾ. 2000 ವರ್ಷದ ಹಿಂದೆ ಬಂದಿದ್ರು ಅವರು, ಬಂದು ಹೋದರು. ಈಗ ನಮ್ಮೊಂದಿಗೆ, ನಮ್ಮ ಜೊತೆ, ನಮ್ಮ ಕುಟುಂಬದೊಂದಿಗೆ, ನಮ್ಮ ರೋಮನ್ ಕ್ಯಾಥಲಿಕ್ ಚರ್ಚೊಂದಿಗೆ ಬಾಳ್ತಾ ಇದ್ದಾರೆ ಅವರು ಅವತ್ತಿಂದ ಕೂಡ ಅಲ್ವಾ. ಜೀಸಸ್ಗೆ ಯಾವಾಗ ಬರ್ತ್ ಕೊಟ್ಟರು ಆವತ್ತಿಂದ ಕೂಡ ಅವರು, ಜೀಸಸ್ ಬರ್ತ್ ಕೊಡೋ ಮುಂಚೆ ಕೂಡ ಅವರು ಬಾಳ್ತಾ ಇದ್ರು. ಯಾರು? ಮದರ್ ಮೇರಿ ಟೆಂಪಲಲ್ಲಿ ಬಾಳ್ತಾ ಇದ್ರು. ಓಕೆನಾ? ಸೊ ನಮಗೆ ಪ್ರೀತಿ ಅರ್ಥ ಆಗಬೇಕಾದ್ರೆ ನಾವು ಮೊದಲು ಪ್ರಭುವಿನ, ಯೇಸುವಿನ ಪಿತನ ಪ್ರೀತಿ ಅರ್ಥ ಆಗಬೇಕು. ಆಮೇಲೆ ಈ ಪ್ರೀತಿಗಳು ನಿಮಗೆ ಅರ್ಥ ಆಗುತ್ತೆ. ಗಾಡ್ ಈಸ್ ಲವ್ ಅಂತ ನಾವು ಹೇಳ್ತೀವಿ, ಗಾಡ್ ಈಸ್ ಲವ್ ಅಂತ ಹೇಳ್ತೀವಿ. ಲವ್ ಸಿಗೋದು ಹೇಗೆ ಅಲ್ವಾ? ಪಾಪ ಇದ್ರೆ ಲವ್ ಸಿಗೋದು ಹೇಗೆ? ಬಾಂಡೇಜ್ ಇದ್ರೆ ಲವ್ ಸಿಗೋದು ಹೇಗೆ ಅಲ್ವಾ? ಯಾವಾಗ ರಿಪೆಂಟೆನ್ಸ್ ಆಗ್ತೇವೆ ಆಗ ಪ್ರೀತಿ ಸಿಗುತ್ತೆ. ಎಲ್ಲಿ? ನಿಮ್ಮ ಎದೆಯೊಳಗೆ, ನಿಮ್ಮ ಮನಸ್ಸಿನೊಳಗೆ. ಆ ಪ್ರೀತಿಯನ್ನು ಡಿಸ್ಟ್ರಾಯ್ ಮಾಡೋಕ್ಕೆ ಈ ವಿಲ್ ಫೋರ್ಸ್ಗಳು ಬರುತ್ತವೆ, ಜನರು ಬರುತ್ತವೆ, ನೋಡೋಕ್ಕಾಗಲ್ಲ, ಬರ್ತಾರೆ. ಕೆಟ್ಟ ಜನಗಳು, ಕೆಟ್ಟ ವ್ಯಕ್ತಿಗಳು, ಕೆಟ್ಟ ಇವಿಲ್ ಸ್ಪಿರಿಟ್ಗಳು ಬರ್ತಾರೆ ನಿಮಗೆ ಸಿಕ್ಕಿದ ಪ್ರೀತಿ ಡಿಸ್ಟ್ರಾಯ್ ಮಾಡೋಕ್ಕೆ. ಆದರೆ ಅವರು ಕೈ ಬಿಡಲ್ಲ, ಅವರು ಕೈ ಹಿಡಿತಾರೆ. ಅದೇ ದೇವರ ನಿಜವಾದ ನಿಜವಾದ ಪ್ರೀತಿ. ಆಮೇನ್, ಆಮೇನ್, ಆಮೇನ್. ಇದು ನಾನು ಹೇಳುವೆನು ಸ್ಪಿರಿಟ್ ಇನ್ ಜೀಸಸ್ ನಾಮದಲ್ಲಿ. ಹೌದು, ನಮ್ಮ ತಂದೆ, ಸ್ವರ್ಗೀಯ ಪಿತನ ತಂದೆಯ ಪ್ರೀತಿ ನಿಜವಾದ ಪ್ರೀತಿ, ಪರಿಶುದ್ಧ ಪ್ರೀತಿ. ಆಮೇನ್.